Hello friends, welcome to Kanamadi IAS and KS YouTube ಚಾನಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಐ ಆಮ್ ಮೇಕಿಂಗ್ ಟುಡೇ ಒನ್ ವಿಡಿಯೋ ದಟ್ ಈಸ್ ಮೋಸ್ಟ್ ಅವೈಟೆಡ್ ವಿಡಿಯೋ. ನೀವು ಭಾಳ ದಿನದಿಂದ ಕೇಳ್ತಿದ್ದೀರಿ ಆ್ಯಂಡ್ ಡ್ಯೂ ಟು ಹೆಲ್ತ್ ಆ್ಯಂಡ್ ಟೈಮ್ ಕನ್ಸ್ಟೆಂಟ್ ನನಗೆ ಮಾಡೋಕ್ಕಾಗಿರಲಿಲ್ಲ. ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಆ್ಯಂಡ್ ಅಷ್ಟೇ ಅಲ್ಲ, ಇವನ್ ಕಾಮರ್ಸ್ದವ್ರಿಗೆ, ಇಂಜಿನಿಯರಿಂಗ್ದವ್ರಿಗೆ, ಏನು ಈ ಗ್ರೂಪ್ ಬಿ ಹುದ್ದೆಗಳಿಗೆ ಸಪ್ರೇಟ್ ಆಗಿರುವಂಥ ಸಿಲೆಬಸ್ ಮೂಲಕ ಒಂದು ಎಕ್ಸಾಮ್ಸ್ನ ಏನು ಕರೆದಿದ್ದಾರೆ. ಯಾರ್ದೆಲ್ಲ ಕೆ ಎಸ್ ಎಕ್ಸಾಮ್ ಚೆನ್ನಾಗಾಗಿದೆ, ನೀವು ಕೂಡ ಜಸ್ಟ್ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ಗಿಂತ ಮುಂಚೆ ಇಟ್ ಈಸ್ ಗೋಯಿಂಗ್ ಟು ಬಿ 19th and 25th of January this exam is there guys. ಆ್ಯಂಡ್ ನನಗನ್ಸುತ್ತೆ ಲೆಟ್ಸ್ ಫೋಕಸ್ ಆನ್ ದಿಸ್ ಬಿಕಾಸ್ ದಿಸ್ ಈಸ್ ಒನ್ ಸ್ಟೆಪ್. ಓಕೆ, ಒನ್ ಸ್ಟೆಪ್ ಮಾತ್ರ ಈ ಎಕ್ಸಾಮ್ದಿದೆ. ಸೊ ಹಾಗಾಗಿ ಒಳ್ಳೆ ಪೋಸ್ಟ್ ಕೂಡ ಇದು ಆಗಿದೆ. ಗ್ರೂಪ್ ಬಿ ವು ಏನು ಪೋಸ್ಟ್ಗಳಿದ್ದಾವೆ, ಒಳ್ಳೆ ಪೋಸ್ಟ್ ಇದ್ದಾವೆ. ಆ್ಯಂಡ್ ಯಾಕೆ ನೀವು ಟ್ರೈ ಮಾಡಬಾರ್ದು. ಆ್ಯಂಡ್ ಐ ಜಸ್ಟ್ ಗೋ ಥ್ರೂ ದ ಸಿಲೆಬಸ್, ಏನು ಓದಬೇಕು, ಏನು ಓದಬಹುದು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಎಸ್, ವಿಲ್ ಸ್ಟಾರ್ಟ್ ವಿತ್ ಭಾರತದಲ್ಲಿ ಮೀಸಲಾತಿ. ನೋಡಿ, ಈ ಮೀಸಲಾತಿ ಬಗ್ಗೆ ನೀವು ಪರ್ಟಿಕ್ಯುಲರ್ ಬುಕ್ ಓದೋಕ್ಕಿಂತನೂ ಕೂಡ ಯು ಕ್ಯಾನ್ ರೆಫರ್ ಗೂಗಲ್ನ ರೆಫರ್ ಮಾಡಿ. ಆ್ಯಂಡ್ ಇನ್ಸ್ಪಿರೋ ಅಂತ ಹೇಳಿಬಿಟ್ಟು ಏನು ಒಂದು ಇನ್ಸ್ಟಿಟ್ಯೂಟ್ ಇದೆ ಈ ಬೆಂಗಳೂರೊಳಗೆ. ಓಕೆ, ಇನ್ಸ್ಪಿರೋದವರು ಏನು ಒಂದು ನೋಟ್ಸ್ ಬಿಟ್ಟಿದ್ದಾರೆ, ಈ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ, ಅದನ್ನು ನೀವು ಓದ್ಕೋಬೋದು ಫ್ರೆಂಡ್ಸ್. ಓಕೆ, ದ್ಯಾಟ್ ಈಸ್ ಗುಡ್, ಬಟ್ ಡೋಂಟ್ ಪೇ ಟೂ ಮಚ್ ಮನಿ ಟು ಎನಿಬಡಿ. ಬಹಳಷ್ಟು ಜನ ಅದನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಜನ ಟೆಲಿಗ್ರಾಮ್ಗಳ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನೆಲ್ಲ ಮಾರ್ತಾರೆ. ಬಟ್ ಆ್ಯಕ್ಚುಲಿ ಇನ್ಸ್ಪಿರೋದವ್ರಿಗೆ ನೀವು ಪೇಮೆಂಟ್ ಮಾಡಿದರೆ, ಬುಕ್ ದುಡ್ಡು ಕೊಟ್ಟು ತೊಗೊಂಡ್ರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಪಾಪ ಅವರು ಕಷ್ಟಪಟ್ಟು ನೋಟ್ಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಪೇ ಮಾಡ್ಬೋದು. ಬಟ್ ಅದನ್ನು ಬಿಟ್ಟು ಮಿಡಲ್ ಮ್ಯಾನ್ಗಳಿಗೆ ಡೋಂಟ್ ಪೇ ಎನಿ ಮನಿ. ಇನ್ಸ್ಪಿರೋದು ನೋಟ್ಸು ಎಲ್ಲರ ಹತ್ರನೂ ಇದ್ದಾವೆ ಇವತ್ತು. ನೀವು ಅದನ್ನಾದರೂ ಸರಿಯಾಗಿ ಓದಿ, ಇಲ್ಲ ಗೂಗಲ್ಲಾದರೂ ಓದಿ. ಭಾರತದಲ್ಲಿ ಮೀಸಲಾತಿ ಅಂದಾಗ ನೋಡಿ, ಒಂದನೇದು SC/ST ಮೀಸಲಾತಿ 1950ಇಂದಾನೇ ಜಾರಿಗೆ ಬಂದಿದ್ದನ್ನು ಕಾಣ್ತೀವಿ. ಈ ಇತಿಹಾಸವನ್ನು ಸರಿಯಾಗಿ ಓದಿ ಫ್ರೆಂಡ್ಸ್. ದೆನ್ ಆಫ್ಟರ್ ದ್ಯಾಟ್ 1992 is again ರಿಮಾರ್ಕೆಬಲ್ ಇಯರ್ ಬಿಕಾಸ್ OBCಗೆ 27% ಈ ಒಂದು ರಿಸರ್ವೇಷನ್ನ ಕೊಟ್ಟಿದ್ದನ್ನು ಕಾಣ್ತೀವಿ. ಓಕೆ, ಅದು ಆದಮೇಲೆ 2019 EWS. ಓಕೆ, EWS ಅದು ಎಕನಾಮಿಕಲಿ ವೀಕರ್ ಸೆಕ್ಷನ್ದವ್ರಿಗೆ ರಿಸರ್ವೇಷನ್ನ ಕೊಟ್ಟಿದ್ದನ್ನು ಕಾಣ್ತೀವಿ. ಅದು ಆದಮೇಲೆ 33% ಮಹಿಳಾ ಮೀಸಲಾತಿ. ಓಕೆ, ಸೊ ಅದು ಆದಮೇಲೆ 2024 ಮತ್ತೇನು ಹೇಳ್ತಿದ್ದಾರೆ, ಒಳ ಮೀಸಲಾತಿ ಬಗ್ಗೆ ಹೇಳ್ತಿದ್ದಾರೆ. ಮೀಸಲಾತಿ ಬಗ್ಗೆ ಎಷ್ಟು ಪರ್ಸೆಂಟ್ ಇದೆ, ಯಾವ ಕಮ್ಯುನಿಟಿಯವ್ರಿಗೆ ಎಷ್ಟು ಪರ್ಸೆಂಟ್ ಇದೆ, ಆಮೇಲೆ ನೀವು ಅದರೊಳಗೆ ಏನೇನ ನೆನಪಿಟ್ಕೋಬೇಕು. ಒಳ ಮೀಸಲಾತಿ ಕೊಡೋದಾದರೆ ಅದ್ರ ಮೀನಿಂಗ್ ಏನು, ಹಂಗಂದರೆ ಅದ್ರ ಬಗ್ಗೆ ಭಾರತದಲ್ಲಿ ಮೀಸಲಾತಿ ಅಂತ ಏನಿದೆ ಅದಕ್ಕೆ ಕಾರಣ ಪರಿಣಾಮಗಳನ್ನು ಕೂಡ ನೀವು ನೆನಪಿಟ್ಕೊಂಡ್ರೆ ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಗೋ ಇನ್ ಟು ಡೀಪ್ ಗೈಸ್. ಅದರೊಳಗೆ ಡೀಪ್ ಆಗಿ ಹೋಗಿ. ಮೊದಲಿಗೆ 10 ವರ್ಷ ಅಂತ ಹೇಳಿದರು, ನೌ ಇಟ್ಸ್ ಬೀನ್ 76 ಇಯರ್ಸ್, 78 ಇಯರ್ಸ್ ಆಯಿತು. ಸ್ಟಿಲ್ ಇಟ್ ಈಸ್ ಕಂಟಿನ್ಯೂವಿಂಗ್. ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ, ಅಟ್ಲೀಸ್ಟ್ 2030ವರೆಗೂ. ಆಲ್ರೆಡಿ ಅಮೆಂಡ್ಮೆಂಟ್ ಕೂಡ ಮಾಡಿದ್ದೀವಿ ಸಂವಿಧಾನಕ್ಕೆ. 2030ನೇ ವರ್ಷದವರೆಗೂ ರಿಸರ್ವೇಷನ್ ಮುಂದುವರಿಬೇಕು ಅಂತ. ಯು ಆರ್ ಗೆಟ್ಟಿಂಗ್ ದ ಪಾಯಿಂಟ್. ಸಿ, ಗೋ ಇನ್ ಟು ಡೀಟೇಲ್ ಗೈಸ್. ಪ್ಲೀಸ್ ಗಿವ್ ಸಮ್ ಟೈಮ್. ನೀವು ಗೂಗಲ್ ಒಳಗೆ ನೋಡ್ರಿ, ನೋ ಪ್ರಾಬ್ಲಮ್. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಟೇಕ್ ದೋಸ್ ಆಲ್ ಕ್ಲಾಸಸ್ ಗೈಸ್. ನನಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಐ ನೋ ದೀಸ್ ಥಿಂಗ್ಸ್ ವೆರಿ ವೆಲ್. ಓಕೆ, ನಿಮಗೆ ಈವನ್ ಸಿಂಪಲ್ ಭಾಷೆಯೊಳಗೂ ಹೇಳ್ಬೋದು ಯಾವ ಥರ ರಿಸರ್ವೇಷನ್ ವರ್ಕ್ ಆಗುತ್ತೆ, ವಾಟ್ ಈಸ್ ಕ್ರಿಮಿ ಲೇಯರ್, ಕೆನೆ ಪದರ ಅಂದರೆ ಏನು, ಅದೆಲ್ಲ. ಬಟ್ ದ ಪ್ರಾಬ್ಲಮ್ ಈಸ್ ಐ ಡೋಂಟ್ ಗೆಟ್ ಟೈಮ್. ಓಕೆ, ನನಗೆ ಸಮಯ ಇಲ್ಲ. ಬಟ್ ನನಗೆ ಲೆಟ್ ಸಿ, ನೆಕ್ಸ್ಟ್ 15 ಡೇಸ್ ಒಳಗಾಗಿ ಇನ್ನೊಂದು 2-3 ದಿನ ಅಂದರೆ ನನಗೆ ಸ್ವಲ್ಪ ಸಮಯ ಸಿಗುತ್ತೆ. ಅಟ್ಲೀಸ್ಟ್ 2-3 ಡೇಸ್ ಆದರೂ ಸಿಕ್ಕರೂ ಕೂಡ ಐ ಕ್ಯಾನ್ ಸೆಟ್ 10 hours 15 hours ಫಾರ್ ಯು ಪೀಪಲ್ ಆ್ಯಂಡ್ ಐ ಕ್ಯಾನ್ ಡೆಫಿನೆಟ್ಲಿ ಮೇಕ್ ಅ ಸೆನ್ಸಿಬಲ್ ವಿಡಿಯೋ ಆನ್ ದೀಸ್ ಥಿಂಗ್ಸ್. ಭಾರತದೊಳಗೆ ಅಟ್ಲೀಸ್ಟ್ ಮೀಸಲಾತಿ ಬಗ್ಗೆ ಅಂತೂ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು ಆ್ಯಂಡ್ ಐ ಕ್ಯಾನ್ ಸ್ಟ್ರೆಚ್ ಯು ದೋಸ್ ಮ್ಯಾಟರ್ಸ್ ಲೈಕ್ ಎನಿಥಿಂಗ್. ಓಕೆ, ಇದನ್ನು ನೀವು ಗೂಗಲ್ ಒಳಗೆ ಓದ್ಕೋಬೋದು ಫ್ರೆಂಡ್ಸ್. ಟ್ರೈ ಟು ಪುಟ್ ಯುವರ್ ಹಾರ್ಡ್ ಎಫರ್ಟ್. ಡೋಂಟ್ ಓನ್ಲಿ ವಾಚ್ ಕ್ಲಾಸಸ್. ಆನ್ಲೈನ್ ಕ್ಲಾಸಸ್ ಭಾಳ ನೋಡೋಕ್ಕೆ ಹೋಗಬೇಡ್ರಿ.
ಸೈಕೋ ಪೀಪಲ್ ಇದ್ದಾರೆ, ಏನೇನೆಲ್ಲ ಮಾಡಿ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರೆ. ಡೋಂಟ್ ವಾಚ್ ಆನ್ಲೈನ್ ಕ್ಲಾಸಸ್. ಪ್ಲೀಸ್ ಪುಟ್ ಯುವರ್ ಎಫರ್ಟ್ ಆನ್ ಬುಕ್ಸ್ನ ನೋಡ್ರಿ. ಆಮೇಲೆ ಗೂಗಲಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರಿ, ಅದನ್ನು ನೋಡ್ರಿ. ಆ್ಯಂಡ್ ಮ್ಯಾಗ್ಝಿನ್ ಇದ್ದಾವೆ, ಬುಕ್ ಇದ್ದಾವೆ, ಅದು ಯಾರು ಬೇಕಾದವ್ರದ್ದಿರಲಿ. ಪ್ಲೀಸ್ ಪುಟ್ ಯುವರ್ ಎಫರ್ಟ್ ಆನ್ ದೆಮ್. ಯು ಆರ್ ಗೆಟಿಂಗ್ ದ ಪಾಯಿಂಟ್. ಬಿಕಾಸ್ ಯೂಟ್ಯೂಬ್ ಒಳಗೆ ಏನಾಗ್ತಾ ಇದೆ ಅಂದರೆ, ಇವತ್ತು ಯಾರು ಬೇಕಾದವರು ಫಂಡ್ ಹಾಕಕ್ಕೆ ನಿಂದಿರ್ತಾರೆ. ಐ ಆಮ್ ನಾಟ್ ಗೆಟ್ಟಿಂಗ್ ದಟ್. ಓಕೆ, ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್ ವೆರಿ ವೆಲ್. ರಿವೈಸ್. ಓಕೆ, ಬರೀ ಓದಬೇಡಿ, ರಿವಿಷನ್ ಮಾಡಿರಿ. ರಿವಿಷನ್ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ಓದಿದರೂ ಕೂಡ ಅದು ವೇಸ್ಟ್ ಆಗುತ್ತೆ. ಮೀಸಲಾತಿ ಹಿಸ್ಟ್ರಿ, ಯು ಟೇಕ್ ದ ಹಿಸ್ಟ್ರಿ. ವಾಟ್ ಮಂಡಲ್ ಕಮಿಷನ್ ಸೆಟ್. ಮಂಡಲ್ ಕಮಿಷನ್ ಏನು ಹೇಳ್ತು? ಮಂಡಲ್ ಕಮಿಷನ್ OBC ಅವರಿಗೆ 27% ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ತು. ಅದು ಆದಮೇಲೆ ಇಂದಿರಾ ಸಾವನಿ ಕೇಸ್ 1992 ಅಲ್ಲಿ ಕ್ರಿಮಿ ಲೇಯರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತು. ಏನಿದು ಇಂದಿರಾ ಸಾವನಿ ಕೇಸ್? ಏನಿದು ಮಂಡಲ್ ಕಮಿಷನ್? ಮಂಡಲ್ ಕಮಿಷನ್ OBC ಅವರಿಗೆ ರಿಸರ್ವೇಷನ್ ಕೊಡಬೇಕು ಅಂದರೆ ಎಷ್ಟು ಕ್ರೈಟೇರಿಯಾನೇ ಹಾಕ್ತು? 11 ಕ್ರೈಟೇರಿಯಾಸ್ ಮಂಡಲ್ ಕಮಿಷನ್ ಟೋಲ್ಡ್. ಓಕೆ, 11 ಕ್ರೈಟೇರಿಯಾ. ಸಿ ದಟ್ ಕ್ಲಾರಿಟಿನೂ ಓದಬೇಕಾದ್ರೆ ನೀವು ಅಷ್ಟು ಕ್ಲಿಯರ್ ಆಗಿ ಓದಿದರೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ರಿಸರ್ವೇಷನ್ ಬಗ್ಗೆ ಈ ಡೀಟೇಲ್ಸ್ನ ಒಂದು ಸರ್ತಿ ಕರೆಕ್ಟಾಗಿ ಓದ್ಕೊಳ್ರಿ. ದಿಸ್ ಈಸ್ ಗೋಯಿಂಗ್ ಟು ಬಿ 600 ಮಾರ್ಕ್ಸ್. ನಿಮ್ಮದು 600 ಮಾರ್ಕ್ಗೆ ಒಂದು ಎಕ್ಸಾಮ್ನ ಮಾಡ್ತಿದ್ದಾರೆ. ಒಂದು ಪೇಪರ್ಗೆ 300 ಮಾರ್ಕ್ಸ್ ಇಂದ ನಿಮಗೆ ಕೊಡ್ತಿದ್ದಾರೆ ಫ್ರೆಂಡ್ಸ್. ಓಕೆ, ಅಂದರೆ 1 ಮಾರ್ಕ್ಸು ಇಷ್ಟು ದಿನ ಏನಿರ್ತಿತ್ತು, 1 ಮಾರ್ಕ್ಸು 2 ಮಾರ್ಕ್ಸು ಇರ್ತಿತ್ತಲ್ಲ. ಬಟ್ ಈ ಎಕ್ಸಾಮಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತವೆ. ಓಕೆ, ಯು ಆರ್ ಗೆಟ್ಟಿಂಗ್ ದ ಪಾಯಿಂಟ್. 3 ಅಂಕಗಳು ಇರ್ತವೆ ಒಂದು ಕ್ವಶನ್ಗೆ. ದಟ್ಸ್ ವೈ 600 ಮಾರ್ಕ್ಸ್ ಎಕ್ಸಾಮ್ ಇದೆ. ಸರ್ ಇದ್ರ ಕ್ವಶನ್ ಪೇಪರ್ ಸಿಗುತ್ತಾ ಅಂದರೆ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಇವ್ರು ಯಾವಾಗ ಕ್ವಶನ್ ಪೇಪರ್ ಎಕ್ಸಾಮ್ ನಡೆಸಿದ್ರೋ ಗೊತ್ತಿಲ್ಲ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಇದ್ರೆ ಶೇರ್ ಮಾಡಿ. ಅದರ್ವೈಸ್ ಇಟ್ಸ್ ಓಕೆ. ನಿಮಗೆ ಇವತ್ತು ಬೇರೆ ಈ ಇನ್ಸ್ಪಿರೋದವರು ಕೂಡ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡಿ. ಓಕೆ, ಇರಬಹುದು. ಆ ಬುಕ್ ಒಳಗೆ ಏನು ನೋಟ್ಸ್ ಬಿಟ್ಟಿದ್ದಾರೆ ಅದರೊಳಗೂ ಕೂಡ ಕ್ವಶನ್ ಪೇಪರ್ ಇರ್ತವೆ. ಯು ಕ್ಯಾನ್ ಮ್ಯಾನೇಜ್ ವಿತ್ ದೆಮ್. ಕರ್ನಾಟಕದ ಬಜೆಟ್ನ ಡೀಟೇಲ್ ಆಗಿ ಓದ್ಕೊಡ್ರಿ, ಸರಿಯಾಗಿ ಓದ್ಕೊಡ್ರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಎಷ್ಟು ಬಜೆಟ್ನ ಕೊಟ್ಟಿದ್ದಾರೆ, ದೇವರಾಜ್ ಅರಸು ಫೌಂಡೇಶನ್ ಏನಿದೆ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಆ್ಯಂಡ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ, ಏನು ಹೆಲ್ಪ್ ಮಾಡ್ತಾ ಇದೆ, ಎಷ್ಟು ಹಾಸ್ಟೆಲ್ಸ್ಗಳಿದ್ದಾವೆ. ರಿಸರ್ವೇಷನ್ ಅಂದರೆ ಅದರೊಳಗೂ ದೇವರಾಜ್ ಅರಸು ಅವ್ರ ಬಗ್ಗೆ ಜಾಸ್ತಿ ಬರುತ್ತೆ ಗೈಸ್. ಸೊ ಇದನ್ನು ನೀವು ಡೀಟೇಲ್ ಆಗಿ ಓದ್ಕೊಳ್ರಿ. ಅದು ಆದಮೇಲೆ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಎಷ್ಟು ಮೆಂಬರ್ ಇರ್ತಾರೆ, ಏನು ಕೆಲಸ ಮಾಡುತ್ತೆ, ಆ್ಯಂಡ್ ಯಾವ ಸಂವಿಧಾನದ ವಿಧಿಯ ಪ್ರಕಾರ ಇದು ಇದೆ, ವೆದರ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸ್ಟ್ಯಾಟ್ಯೂಟರಿ ಬಾಡಿ. ಯು ವಿಲ್ ಗೆಟ್ whole lot of information regarding this guys. Okay, please try to understand. ನೋಡಿ, ಇದು ನೆಕ್ಸ್ಟ್ 15 ದಿನ ನೀವು ತಪಸ್ ಮಾಡೋಕ್ಕೆ ರೆಡಿ ಇದ್ದರೆ, ಇಫ್ ಯು ಆರ್ ರೆಡಿ ಟು ಡೂ ಮೆಡಿಟೇಷನ್ ಫಾರ್ ನೆಕ್ಸ್ಟ್ 15 days ರಿಗಾರ್ಡಿಂಗ್ ದಿಸ್ 10-12 ಅವರ್ಸ್ ನೀವೇನಾದರೂ ಎಫರ್ಟ್ ಹಾಕಿದರೆ, ಐ ಆಮ್ ಟೆಲ್ಲಿಂಗ್ ಯು ದಿಸ್ ಪೋಸ್ಟ್ ಈಸ್ ವೆರಿ ಗುಡ್ ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಗೈಸ್. ಓಕೆ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ, you read about it is available guys. It's available in Google, it's available in Lakshmikant book. Okay, don't read ಕನ್ನಡ ಮೀಡಿಯಂ ಬುಕ್. ಕನ್ನಡ ಮೀಡಿಯಂ ಬುಕ್ ಒಳಗೆ ನಿಮಗೆ ಸಿಗಲಿಕ್ಕಿಲ್ಲ, ಬಟ್ ನಿಮಗೆ ಗೂಗಲ್ ಒಳಗೆ ಸಿಗುತ್ತೆ, ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಲಕ್ಷ್ಮೀಕಾಂತ್ ಬುಕ್ ಒಳಗೂ ಸಿಗುತ್ತೆ. ಓಕೆ ಸರ್, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂದರೆ, ಅರೆ ಫ್ಯಾಕ್ಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇಂಗ್ಲೀಷ್ ಓದೋದ್ರೊಳಗೆ ಏನು ತಪ್ಪಿದೆ ಗೈಸ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದು ಆದಮೇಲೆ ಕರ್ನಾಟಕದಲ್ಲಿ ಮೀಸಲಾತಿ. ಕರ್ನಾಟಕದೊಳಗೆ ಆ್ಯಸ್ ಇಟ್ ಈಸ್ ಇಂಡಿಯಾದೊಳಗೆ ಹೆಂಗಿದೆ ಹಾಗೆ ಇಲ್ಲ. ಓಕೆ, ಸದಾಶಿವ ಆಯೋಗವನ್ನು ನೇಮಕ ಮಾಡಿತ್ತು, ಕಾಂತರಾಜ್ ಕಮಿಟಿಯನ್ನು ನೇಮಕ ಮಾಡಿದೆ. ಏನೇನು ಹೇಳ್ತವೆ ಅವು, ಎಷ್ಟು % ರಿಸರ್ವೇಷನ್ ಕೊಡಬೇಕು ಅಂತ ಇದೆ. ಕರ್ನಾಟಕದಲ್ಲಿ SC ST OBC ಕಾಯ್ದೆ 1990 ಏನು ಹೇಳುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಗೈಸ್, ಐ ಆಮ್ ಟೆಲ್ಲಿಂಗ್ ಯು, ದೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ರೀಡ್ ಇಟ್, ಗೋ ಟು ದಟ್ ಆ್ಯಕ್ಟ್ ಇನ್ ಗೂಗಲ್, ಇಟ್ಸ್ ಅವೈಲೇಬಲ್ ಗೈಸ್. ಇದು ಎಲ್ಲ ಅವೈಲೇಬಲ್ ಇದೆ. ಸರ್ ರೆಡಿಮೇಡ್ ಫುಡ್ ಇದ್ದರೆ ಹೇಳಿ ಸರ್ ಎಲ್ಲಾದರೂ. ಯು ಮೇ ಮಿಸ್ ದ ಬಸ್ ಗೈಸ್. ಎದಕ್ಕಂದರೆ ರೆಡಿಮೇಡ್ ಫುಡ್ಡು ಯಾರೂ ರೆಡಿ ಮಾಡಿ, ನಾನೇ ರೆಡಿ ಮಾಡಿದ್ದೀನಿ ಅಂತೇಳಿರಿ. ನನಗೇನು ಗೊತ್ತಿಲ್ಲ, ನನಗೇನು ಬೇಕು ಅದನ್ನು ರೆಡಿ ಮಾಡಿರ್ತೀನಿ. ವೈ ಡೋಂಟ್ ಯು ರೀಡ್ ಗೈಸ್? ನೀವು ಹೇಳ್ಬೋದು ಸರ್ ನನಗೆ ಅಷ್ಟು ಟೈಮ್ ಇಲ್ಲ ಅಂತ. ಟೈಮ್ ಇಲ್ಲ ಅಂದರೆ ಎಕ್ಸಾಮೇ ಬರೆಯೋಕ್ಕೆ ಹೋಗಬೇಡ್ರಿ. ಈವನ್ ಅಂಥ ಪೋಸ್ಟ್ನ ನಿಮಗೆ ಕೊಡೋಕ್ಕೆ ಅವ್ರಿಗೂ ಕೂಡ ಇಷ್ಟಪಡೋದಿಲ್ಲ ಅವರು ಕೂಡ. ಅದಕ್ಕೆ ಡೋಂಟ್ ರೈಟ್ ಇಟ್. ಪುಟ್ ಯುವರ್ ಹಾರ್ಡ್ ಎಫರ್ಟ್ ಗೈಸ್. ಎವ್ರಿಥಿಂಗ್ ಈಸ್, ಯು ನೀಡ್ ಟು ಪುಟ್ ಯುವರ್ ಟೈಮ್ ಆ್ಯಂಡ್ ಎನರ್ಜಿ ಆನ್ ದೀಸ್ ಥಿಂಗ್ಸ್. ಓಕೆ, ಯಾರು ಹೇಳಿದ್ದಾರೆ ಸುಮ್ಮನೆ ಯಾವ ಎಕ್ಸಾಮು ಕ್ಲಿಯರ್ ಆಗೋದಿಲ್ಲ. ಆ್ಯಂಡ್ ದೀಸ್ ಆರ್ ಗ್ರೂಪ್ B ಪೋಸ್ಟ್ ಗೈಸ್, ವೆರಿ ವೆರಿ ಗುಡ್ ಪೋಸ್ಟ್ಸ್.
ಇದೇ ಪೋಸ್ಟ್ಗಾಗಿ ಇವತ್ತು ಗೆಜೆಟೆಡ್ ಪ್ರೊಬೇಷನರಿಗೆ ಹೋದರೆ ಅಯ್ಯೋ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಬಟ್ ಯು ಹ್ಯಾವ್ ಅಪಾರ್ಚುನಿಟಿ ಹಿಯರ್. ಓಕೆ, ಕರ್ನಾಟಕದಲ್ಲಿ ಮೀಸಲಾತಿ ಬಗ್ಗೆ ಆ್ಯಂಡ್ OBC SC ST ಮೀಸಲಾತಿ ಬಗ್ಗೆ ನೀವು ಡೀಟೇಲ್ ಆಗಿ ಓದ್ಕೋಬೋದು. ಓಕೆ, ಆ್ಯಂಡ್ ಈಗ ಯಾರು ಡಿಮ್ಯಾಂಡ್ ಇದೆ, ಫಾರ್ ಎಕ್ಸಾಂಪಲ್ ಲಿಂಗಾಯತ್ಸ್, ಪರ್ಟಿಕ್ಯುಲರ್ಲಿ ಲಿಂಗಾಯತ್ಸ್ ಒಳಗೆ ಈ ಒಂದು ಪಂಚಮಸಾಲಿ ಜನ, ಈ ಒಂದು ಕಮ್ಯುನಿಟಿ ಅವ್ರದ್ದು ಡಿಮ್ಯಾಂಡ್ ಇದೆ, OBCಗೆ ಸೇರಿಸ್ಬೇಕು, 2Aಗೆ ಸೇರಿಸ್ಬೇಕು ಅಂಥೇಳಿ ಡಿಮ್ಯಾಂಡ್ ಇದೆ. ಅದ್ರ ಬಗ್ಗೆನೂ ಕೂಡ ನೋಡ್ಕೊಳ್ರಿ. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಬಿಕಾಸ್ ಮೇಲಿನ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್, ಎರಡೇ ಸ್ಟೇಟ್ಮೆಂಟ್ ಕರೆಕ್ಟ್, ಆ ಥರದ್ದು ಏನು ನೇಚರ್ ಆಫ್ ದಿ ಕ್ವಶನ್ ಬರ್ತವೆ, ದಿ ಆರ್ ವೆರಿ ಟಫ್ ಗೈಸ್. ಬಟ್ ಈ ಎಕ್ಸಾಮ್ ಒಳಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯು ಆರ್ ಗೆಟಿಂಗ್ ದ ಪಾಯಿಂಟ್. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಕರ್ನಾಟಕದೊಳಗೆ ಎಷ್ಟು % ಮೀಸಲಾತಿ ಇದೆ, ಪರ್ಟಿಕ್ಯುಲರ್ಲಿ ಕರ್ನಾಟಕದೊಳಗೆ. ಆ್ಯಕ್ಚುಲಿ ದಿಸ್ ಈಸ್ 1 ವೀಕ್ ಎಕ್ಸಾಮ್, 1 ವೀಕ್ ಒಳಗೆ ನೀವು ಓದುವಂಥ ಒಂದು ಸಿಲೆಬಸ್ ಇದೆ. ಬಟ್ ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಹ್ಯಾವ್ ಸೋ ಮಚ್ ಆಫ್ ಇಂಟ್ರೆಸ್ಟ್ ಆನ್ ದೀಸ್ ಥಿಂಗ್ಸ್. ಓಕೆ, ಡೋಂಟ್ ಹೇಟ್, ಯು ಮೇ ಹೇಟ್ ರಿಸರ್ವೇಷನ್ ಸಿಸ್ಟಮ್, ಬಟ್ ಡೋಂಟ್ ಹೇಟ್ ದಟ್ ಜಾಬ್. ಆ್ಯಂಡ್ ಬೇರೆಯವ್ರಿಗೆ ಕೊಡೋದ್ರಿಂದ ನಿಮ್ಗೇನಾಗಬೇಕಾಗಿದೆ. ಓಕೆ, ಸೊ ಶಿಕ್ಷಣ ವ್ಯವಸ್ಥೆ ಒಳಗೆ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು ರಿಸರ್ವೇಷನ್ ಇದೆ, ಉದ್ಯೋಗದೊಳಗೆ ಎಷ್ಟು ರಿಸರ್ವೇಷನ್ ಇದೆ, SC ST OBC EWS ಇಫ್ ಇಟ್ ಈಸ್ ದೇರ್. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್, ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ EWS ಭಾರತ ಸರ್ಕಾರದ ಮೀಸಲಾತಿ 2019ವರೆಗೂ ದೇರ್ ಇಸ್ ನೋ ಮೀಸಲಾತಿ. 2019ರ 17ನೇ ಲೋಕಸಭೆ ಎಲೆಕ್ಷನ್ಗಿಂತ ಮುಂಚೆ ಸರ್ಕಾರ 10% ಮೀಸಲಾತಿಯನ್ನು ಘೋಷಣೆ ಮಾಡಿದೆ. EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂದರೆ ಯಾರಿಗೆ ಕರಿತೀವಿ? ಓಕೆ, ಯು ಜಸ್ಟ್ ಚೆಕ್ ದ ಕ್ರೈಟೀರಿಯಾ. 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ, ಅದರ ಪ್ರಕಾರ EWSಗೆ ಅವಕಾಶ ಕೊಟ್ಟಿದ್ದು. ಆ್ಯಂಡ್ ಸಚ್ ಎ ಇಂಟ್ರೆಸ್ಟಿಂಗ್ ಥಿಂಗ್ ಇದೆ ಗೈಸ್. ಆ್ಯಂಡ್ ಪೊಲಿಟಿಕಲ್ ಮಾಸ್ಟರ್ಸ್ ಆರ್ ಯುಟಿಲೈಸಿಂಗ್ ರಿಸರ್ವೇಷನ್ ಲೈಕ್ ಎನಿಥಿಂಗ್. ಹೆಂಗೆ ಯೂಸ್ ಮಾಡ್ತಿದ್ದಾರೆ, ನೀವು ಕೂಡ ಲೈಫ್ಗೆ ನಿಮಗೆ ಉಪಯೋಗ ಆಗುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಕಾಯ್ದೆ 1995. ಆಯೋಗದ ಕಾರ್ಯಗಳು, ಅಧಿಕಾರಗಳು, ಅವುಗಳನ್ನೆಲ್ಲ ಕೊಟ್ಟಿರುವುದು ಡೀಟೇಲ್ ಆಗಿ ನಿಮಗೆ ಅವೈಲೇಬಲ್ ಇದೆ. ಟ್ರೈ ಟು ರೀಡ್ ದೀಸ್ ಥಿಂಗ್ಸ್. ಇಟ್ಸ್ ಅವೈಲೇಬಲ್ ಇನ್ ಗೂಗಲ್ ಗೈಸ್. ಗೂಗಲಲ್ಲಿ ಅವೈಲೇಬಲ್ ಇದೆ. ಓಕೆ, ನನಗನ್ಸುತ್ತೆ ಯು ಬೆಟರ್ ರೀಡ್ ಥ್ರೂ ಗೂಗಲ್ ಆ್ಯಂಡ್ ಎಂಜಾಯ್ ದಟ್ ಪ್ರೊಸೆಸ್ ರೀಡಿಂಗ್. ಓಕೆ, ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ನಾಳೆ ನಿಮಗೆ ಯಾವುದೋ ಒಂದು ಯೋಜನೆ ಹೇಳಿ, ಏನೋ ಹೇಳಿ, ಯಾರೂ ಮೋಸ ಮಾಡೋಕ್ಕಾಗೋದಿಲ್ಲ. ಫಾರ್ ದ್ಯಾಟ್ ಸೇಕ್ ಯು ಶುಡ್ ರೀಡ್. ಕರ್ನಾಟಕ SC ST ಮತ್ತು ಇತರ OBC ನೇಮಕಾತಿಗಳ ಮೀಸಲಾತಿ ಇತ್ಯಾದಿ ಕಾಯ್ದೆ 1990 ಮತ್ತು ಅದರ ನಿಯಮಗಳು 1992. ಓಕೆ, ಇದು ಕೂಡ ನಿಮಗೆ ಅವೈಲೇಬಲ್ ಇದೆ. ನೆಕ್ಸ್ಟ್, ರಾಜ್ಯ ಮೀಸಲಾತಿ ಕೆನೆ ಪದರ. ಓಕೆ, ಕೆನೆ ಪದರ ಕಲ್ಪನೆ ಇಂದಿರಾ ಸಾಹ್ನಿ ಕೇಸ್ 2000 ಯಾವಾಗ ಬಂತು ಅಂತ ಹೇಳಿದ್ದೀನಿ, 1992 ಒಳಗೆ. ಓಕೆ, ಕೆನೆ ಪದರ ಅಂದರೆ ಏನು? 8 ಲಕ್ಷದಕ್ಕಿಂತ ಮೇಲೆ ಯಾರ ಇನ್ಕಮ್ ಇದೆ ಅವ್ರಿಗೆ ಮೀಸಲಾತಿ ಅಪ್ಲಿಕೇಬಲ್ ಆಗೋದಿಲ್ಲ. ಕೆನೆ ಪದರ. ಓಕೆ, ಅವರು ಅದ್ರ ಮೇಲೆ ಬರ್ತಾರೆ. ಅದರೊಳಗಿದ್ದವರು 8 ಲಕ್ಷಕ್ಕಿಂತ ವಾರ್ಷಿಕ ಒಂದು ಆದಾಯ ಇದ್ದವ್ರಿಗೆ ಮಾತ್ರ ಈ ಮೀಸಲಾತಿ ಅಪ್ಲಿಕೇಬಲ್ ಆಗುತ್ತೆ. ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಏನೇನು ಯೋಜನೆ ಇದ್ದಾವೆ, ಎಷ್ಟು ಹಾಸ್ಟೆಲ್ಸ್ ಇದ್ದಾವೆ, ಎಷ್ಟು ವಾರ್ಡನ್ಸ್ ಇದ್ದಾರೆ, ಎಷ್ಟು ಸ್ಟೂಡೆಂಟ್ಸ್ ಅದರ ಹೆಲ್ಪ್ ತಗೋತಿದ್ದಾರೆ, ಈ ಪ್ರತಿ ವರ್ಷ ಎಷ್ಟು ಬಜೆಟ್ ಕರ್ನಾಟಕ ಸರ್ಕಾರ ಇದ್ರ ಸಂಬಂಧ ಕೊಡ್ತಾ ಇದೆ. ಓಕೆ, ದೀಸ್ ಆಲ್ ದ ಥಿಂಗ್ಸ್ ಯು ನೀಡ್ ಟು ರೀಡ್. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ವಿವಿಧ ಅಭಿವೃದ್ಧಿ ನಿಗಮಗಳು. ಎಸ್, ಒಂದು ಬೋವಿ ನಿಗಮ ಅಂತ ಇದ್ದಾವೆ, ಏನೇನೋ ನಿಗಮಗಳಿದಾವಲ್ವಾ. ಸೊ ಯಾವ್ಯಾವ ನಿಗಮ ಇದ್ದಾವೆ ಒಂದು ಸರ್ತಿ ಕರ್ನಾಟಕದೊಳಗೆ ಯು ಜಸ್ಟ್ ಗೋ ಥ್ರೂ ಇಟ್. ಹಿಂದುಳಿದ ವರ್ಗಗಳ ಸಂಬಂಧ ನಿಗಮ ಇದ್ದಾವೆ. ಆ್ಯಂಡ್ ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಡಿಸ್ಟಿಕ್ ಮಿನಿಸ್ಟ್ರ್ ಇರ್ತಾರೋ, MLA ಇರ್ತಾನೋ, ಅಥವಾ ಎಲೆಕ್ಷನ್ ಮಾಡ್ತಾರೋ. ಯು ಜಸ್ಟ್ ಗೋ ಥ್ರೂ ದ ಪ್ರೊಸೆಸ್. ಓಕೆ, ಅದನ್ನು ಪ್ರೊಸೆಸ್ನ ನೋಡಿ ಒಂದು ಸರ್ತಿ. ನೆಕ್ಸ್ಟ್, ಅರಿವು, ಗಂಗಾ ಕಲ್ಯಾಣ ಯೋಜನೆಗಳು. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್ ಸ್ಕೀಮ್ಸ್ ಇದ್ದಾವೆ ಇವ್ರ ಸಂಬಂಧ. ಓಕೆ, ಗಂಗಾ ಕಲ್ಯಾಣ ಯೋಜನೆ, ಬೋರ್ವೆಲ್ ಹಾಕಿ ಕೊಡುವಂಥ ಸ್ಕೀಮ್, ಅರಿವು. ಓಕೆ, ಈ ವರ್ಷ ಮತ್ತೇನಾದರೂ ಮಾಡಿದಾರಾ, ಅಲೋಕೇಶನ್ ಎಷ್ಟು ಮಾಡಿದ್ದಾರೆ ಈ ವರ್ಷ ಬಜೆಟ್ ಒಳಗೆ ಅನ್ನುವಂಥದ್ದನ್ನು ಕರೆಂಟ್ ಅಫೇರ್ಸ್ ಪ್ಲಸ್ ಈ ಬೇಸಿಕ್ ಯೋಜನೆಗಳನ್ನ ನೋಡ್ಕೊಳ್ಳಿ ಒಂದು ಸರ್ತಿ ಎಲ್ಲ ರಿವಿಷನ್ ಮಾಡಿ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ವಿವಿಧ ವಿದ್ಯಾರ್ಥಿ ವೇತನದ ಯೋಜನೆಗಳು. ಎಸ್, ವಿವಿಧ ವಿದ್ಯಾರ್ಥಿ ವೇತನದ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳನ್ನು ನೋಡ್ಕೊಳ್ರಿ. ಎಷ್ಟು ವಿದ್ಯಾರ್ಥಿ ವೇತನ ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಎಸ್, ನೆಕ್ಸ್ಟ್ ಒಂದು ವಾರದೊಳಗೆ
ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಸೈಡ್ ನನಗೆ ಎಷ್ಟು ಇದ್ರ ಮೇಲೆ ವಿಡಿಯೋ ಮಾಡೋಕ್ಕಾಗುತ್ತೆ ಐ ಕ್ಯಾನ್ ಪ್ರಾಮಿಸ್ ಯು ಡೆಫಿನೆಟ್ಲಿ ನಾನು ಮಾಡ್ತೀನಿ. ಬಟ್ ಅವು ನಿಮಗೆ ರಿವಿಷನ್ ಹೆಲ್ಪ್ ಆಗ್ತವೆ, ಬಟ್ ನೀವು ಕರೆಕ್ಟಾಗಿ ಇವುಗಳನ್ನ ಓದ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್, ಹಿಂದುಳಿದ ವರ್ಗಗಳಿಗೆ ವಿವಿಧ ಅಭಿವೃದ್ಧಿ ಯೋಜನೆಗಳು. ಅದೇ ಈ ಯೋಜನೆಗಳನ್ನು ನೀವು ಪ್ಲಗ್ ಮಾಡಿ ಓದಬೇಕು. ಹಿಂದುಳಿದ ವರ್ಗಗಳ ಯುವಕರಿಗೆ ತರಬೇತಿ ಯೋಜನೆಗಳು, ಇವನ್ ಕೋಚಿಂಗ್ ಕೂಡ ಕೊಡ್ತಾರೆ ಫ್ರೆಂಡ್ಸ್ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟ್ ಸೆಗ್ಮೆಂಟ್, ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳು ಎಷ್ಟಿದ್ದಾವೆ, ಯಾರಿಗೆ ಕೊಡ್ತಾರೆ, ಎಷ್ಟು ಪರ್ಸೆಂಟೇಜ್ ಮಾಡಬೇಕು, ಹಾಸ್ಟೆಲ್ ಒಳಗಿರೋರಿಗೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ, ಎಷ್ಟು ವರ್ಷ ಹಾಸ್ಟೆಲ್ಗಳನ್ನ ಕೊಡ್ತಾರೆ ಅನ್ನುವಂಥ ಎಲ್ಲ ಇನ್ಫಾರ್ಮೇಷನ್, ಕರ್ನಾಟಕದೊಳಗೆ ಎಲ್ಲೆಲ್ಲಿ ಹಾಸ್ಟೆಲ್ಗಳಿದ್ದಾವೆ ಆ್ಯಂಡ್ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಇನ್ಫಾರ್ಮೇಷನು ಇರುತ್ತೆ. ಪ್ರತಿ ವರ್ಷ ಬಜೆಟ್ ಅಲೋಕೇಶನ್ ಎಷ್ಟಾಗುತ್ತೆ, ಇಷ್ಟು ಟಾಪಿಕ್ಗಳಿದ್ದಾವೆ. ಇದನ್ನು ನೀವು ಕರೆಕ್ಟಾಗಿ ಮಾಡಬೇಕು. ಜನರಲ್ ಸ್ಟಡೀಸ್ ಅಗೇನ್ ಕರೆಂಟ್ ಅಫೇರ್ಸ್ನ ಕರೆಕ್ಟಾಗಿ ನೋಡ್ಕೊಳ್ರಿ, ರಿವಿಷನ್ ಮಾಡಿ, ಅಗೇನ್ ಆ್ಯಂಡ್ ಅಗೇನ್ ರಿವಿಷನ್ ಮಾಡಿ. KPSC ಎಕ್ಸಾಮ್ ಕೂಡ ನಾನು ಮೊನ್ನೆ ಬರೆದಾಗ ನನಗೇನು ಅನಿಸಿದ್ದು ಅಂದರೆ, ಗೈಸ್, ಐ ಆಮ್ ಹ್ಯಾವಿಂಗ್ 12 hours ಕ್ಲಾಸ್ ಪರ್ ಡೇ. ಕ್ಲಾಸ್ ಹೇಳ್ತಾ ಇದ್ದೀನಿ ನಾನು, ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ರೀಡಿಂಗ್. 10 hours 12 hours ಕ್ಲಾಸ್ ಇರ್ತವೆ ನನಗೆ. ಸೊ ಇದರೊಳಗೆ ನಾನು ಕರೆಂಟ್ ಅಫೇರ್ಸ್ ಟೀಚ್ ಮಾಡ್ತೀನಿ. ಓಕೆ, ನಾನು ಕರೆಂಟ್ ಅಫೇರ್ಸ್ ಟೀಚ್ ಮಾಡ್ತೀನಿ ಆ್ಯಂಡ್ ನಾನು ಹೇಳಿರುವಂಥ ಕ್ಲಾಸ್ನೊಳಗೆ ಹೇಳಿರುವಂಥ ಕ್ವಶನ್ ಬಂದಿದ್ದಾವೆ. ಓಕೆ, ಈವನ್ ಯೂಟ್ಯೂಬ್ ಒಳಗೂ ಏನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದ್ದೀನಿ, ಮ್ಯಾಪ್ ಬೇಸ್ಡ್ ಕ್ವಶನ್ ಆಗಿರ್ಬೋದು, ಎಕನಾಮಿಕ್ಸ್ ಕ್ಲಾಸ್ ಮಾಡಿದ್ದೀನಿ, ಯೋಜನೆಗಳ ಕ್ಲಾಸ್ ಮಾಡಿದ್ದೀನಿ, ಅವೆಲ್ಲ ಕ್ವಶನ್ ಬಂದಿದ್ದಾವೆ. ಬಟ್ ದ ಥಿಂಗ್ ಈಸ್, ನನಗೆ ರಿವಿಷನ್ ಮಾಡೋಕ್ಕೆಲ್ಲ ಟೈಮ್ ಸಿಗೋದಿಲ್ಲ. ಓಕೆ, ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವೇನು ಜನರಲ್ ಸ್ಟಡೀಸ್ ಓದ್ತಿರೋ ಡೈಲಿ 10 hours ಓದೋದೇ ಆದರೆ ಯು ಗಿವ್ 6 hours ಟು ಜನರಲ್ ಸ್ಟಡೀಸ್ GK ಪೇಪರ್ಗೆ ಕೊಡಿ. ಉಳ್ಕಿದ್ದು 5-6 hours ನೀವು ಈ ಸ್ಪೆಸಿಫಿಕ್ ಪೇಪರ್ಗೆ ಕೊಡಿ. 100% ಯು ವಿಲ್ ಕ್ರ್ಯಾಕ್ ದ ಎಕ್ಸಾಮ್. ಮೀನ್ಸ್ ಪ್ರೊಡಕ್ಟಿವ್ ಓದಾಗಿರಬೇಕು ಆ್ಯಂಡ್ ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಕ್ಲಿಯರ್ ದಿಸ್ ಎಕ್ಸಾಮ್ ಅಂತ ನೀವು ತಲೆ ಕೆಟ್ಟು ಕೂಡಿ ಆ್ಯಂಡ್ ಯು ವಿಲ್ ಡೂ ಇಟ್ ಗೈಸ್. ಬರೀ ನೀವು ಅದನ್ನು ಮಾಡೋದಿಲ್ಲ. ಓಕೆ, ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಅವತ್ತಷ್ಟೇ ತಿಳ್ಕೊಂಡು ಆಮೇಲೆ ಬಿಟ್ಬಿಡ್ತೀರಿ. ಓಕೆ, ಸೊ ಬ್ಯಾಲೆನ್ಸ್ ಆಗಿ ಮಾಡಿರಿ. ಹಿಸ್ಟ್ರಿ, ಪಾಲಿಟಿ, ಎಕನಾಮಿ, ಜಾಗ್ರಫಿನ ರಿವಿಷನ್ ಮಾಡಿರಿ. ರ್ಯಾಪಿಡ್ ರಿವಿಷನ್ ಅಂತ ಹೇಳ್ತಾರೆ ಗೊತ್ತಾ, ನೀವು ಜಸ್ಟ್ 3-4 ತಾಸೊಳಗೆ ಒಂದು ಪುಸ್ತಕವನ್ನು ಓದಬೇಕು. ಆ್ಯಕ್ಚುಲಿ ಅಂಥ ಒಂದು 3-4 ತಾಸೊಳಗೆ ಓದುವಂಥ ಒಂದು GK ಬುಕ್ನ ನಂಗೆ ಮಾಡಬೇಕು ಅಂತ ಇದೆ ಫ್ರೆಂಡ್ಸ್. ಎಸ್, ದ್ಯಾಟ್ಸ್ ಅ ಪ್ರಾಜೆಕ್ಟ್, ಐ ವಿಲ್ ಡೂ ಇಟ್. ಓಕೆ, ಸೊ ಎದಕ್ಕಂದರೆ ಎಕ್ಸಾಮ್ ಟೈಮ್ ಒಳಗೆ ದ್ಯಾಟ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಫ್ಯಾಕ್ಟ್ಸ್, ಆ ಒಂದು GKನ ಓದಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಗೆ ಯಾರಿಗಾದ್ರೂ ಬುಕ್ ತೊಗೋಬೇಕಿತ್ತು ಅಂದರೆ, ಐ ಡೋಂಟ್ ನೋ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ಈ ಪುಸ್ತಕನ ನಾನು ನೋಡಿದ್ದೀನಿ, ಅವೈಲೇಬಲ್ ಇದೆ. ಇದು ಪರವಾಗಿಲ್ಲ. ಓಕೆ, ಚೆನ್ನಾಗಿದೆ. ನೀವು ಇದನ್ನು ತೊಗೊಂಡು ಓದ್ಬೋದು. ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಬಗ್ಗೆ ಅದೇ ಎಕ್ಸಾಮ್ ಸಂಬಂಧ ಬರೆದಿದ್ದು. ಇದರ ಆಥರ್ ಹೆಸರು ಜಯಶ್ರೀ ಎ ಗೌಡ, BSc MSc ಅಂತ ಇದೆ. ಆ್ಯಂಡ್ ನೀವು ಈ ಪುಸ್ತಕನ ಪರ್ಚೇಸ್ ಮಾಡಿಕೊಂಡು ಈ ಪುಸ್ತಕನ ಓದ್ಬೋದು ಫ್ರೆಂಡ್ಸ್, ಈ ವೆಲ್ಫೇರ್ ಆಫೀಸರ್ಗೆ. ಆ್ಯಂಡ್ ಆದಷ್ಟು ಬೇಗ ನೀವು ತೊಗೊಳ್ಳೋದೇ ಆದರೆ ಬೇಗ ತೊಗೊಂಡು ಈ ಪುಸ್ತಕನ ನೀವು ಓದಬಹುದು. ಓಕೆ, ಆ್ಯಂಡ್ ನನಗೆ ಗೊತ್ತಿಲ್ಲ ಇವ್ರು ಯಾರು ಅಂತ. ಇಲ್ಲಿ ಫೋನ್ ನಂಬರ್ ಕೂಡ ಇದೆ, ನೀವು ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕನ ಐ ಥಿಂಕ್ ಪರ್ಚೇಸ್ ಮಾಡ್ಕೋಬೋದು ಅಂತ ಅನಿಸುತ್ತೆ. ಆ್ಯಂಡ್ ತೊಗೊಳ್ಳಿ. ಎನಿವೆ, ನನಗೆ ಇಷ್ಟೇ ಫ್ರೆಂಡ್ಸ್, ನೀವು ಎಕ್ಸಾಮ್ಗೆ ಪಾಸ್ ಆಗಬೇಕು. ಯಾರ ಪುಸ್ತಕ ಇದೆ ಏನಿದೆ ಐ ರಿಯಲಿ ಡೋಂಟ್ ಮೈಂಡ್. ಓಕೆ, ಸೊ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಪುಸ್ತಕ ಬರೆದವ್ರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಷ್ಟೇ. ಓಕೆ, ಇದು ಇಂಗ್ಲೀಷ್ ಮೀಡಿಯಮ್ ಒಳಗೆ ಸಿಲೆಬಸ್ ಇದೆ. ಆ್ಯಂಡ್ ನಾನು ಆಲ್ರೆಡಿ ಕನ್ನಡ ಮೀಡಿಯಮ್ ಒಳಗೆ ನಿಮಗೆಲ್ಲ ಹೇಳಿದ್ದೀನಿ. ಆ್ಯಂಡ್ GS ಪೇಪರ್ಗೂ ಕೂಡ ನೀವು ಇಂಪಾರ್ಟೆನ್ಸ್ನ ಕೊಡ್ರಿ. ಆದಷ್ಟು ಈ ಒಂದು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ ಈಗಿನ ಒಂದು ಸಮಯದೊಳಗೆ. ಸೊ ಇಷ್ಟು ಮಾಡಿದರೆ ಈ ಒಂದು ವೆಲ್ಫೇರ್ ಆಫೀಸರ್ ಎಕ್ಸಾಮ್ ಏನಿದೆ ದ್ಯಾಟ್ ಈಸ್ ಡೆಫಿನೆಟ್ಲಿ ನೀವು ಅದನ್ನು ಕ್ರ್ಯಾಕ್ ಮಾಡ್ಬೋದು ಫ್ರೆಂಡ್ಸ್. ಅದ್ರ ಸಂಬಂಧ ಈ ಥರ ಪ್ರಾಪರಾಗಿ ಒಂದು ಪ್ಲ್ಯಾನ್ ಹಾಕಿ ಅದ್ರ ಪ್ರಕಾರ ಓದ್ರಿ. ಡೋಂಟ್ ಥಿಂಕ್ ಟೂ ಮಚ್. ನಾನು ಆಗಲಿಲ್ಲ ಅಂದರೆ ಏನು ಮಾಡಬೇಕು, ಏನಾಗುತ್ತೆ, ಅದು ಆಗುತ್ತೆ, ಇಂಥವೇ ಥಿಂಕ್ ಮಾಡಿನೇ ನಾವು ಅರ್ಧ ಟೈಮ್ ಹಾಳು ಮಾಡ್ತೀವಿ. ಫರ್ಗೆಟ್ ಅಬೌಟ್ ದೆಮ್. ಓಕೆ, ಆಗೋದಿಲ್ಲ. ಆಮೇಲೆ ಇನ್ನೂ ಕೆಲವೊಬ್ರು ಇರ್ತಾರೆ, 21 ಪೋಸ್ಟ್ ಇದ್ದಾವೆ, ನಾನೆಲ್ಲಿ ಪಾಸ್ ಆಗ್ತೀನಿ, ನೀನೆಲ್ಲಿ ಪಾಸ್ ಹಾಕಿ ಎಲ್ಲ ಮಾರ್ತಾರೆ. ಮೊದಲು ಅಂಥವ್ರ ನಂಬರು ಡಿಲೀಟ್ ಮಾಡಿ ಹೋಗಿರಿ, ಅಂಥವ್ರ ಜೊತೆ ಮಾತಾಡೋದನ್ನು ಬಿಡ್ರಿ ಫ್ರೆಂಡ್ಸ್. ಓಕೆ, ಎಲ್ಲಿ ಬೇಕಾದಲ್ಲಿ ನೆಗೆಟಿವ್, ಎಲ್ಲ ಕ್ವಶನ್ ಪೇಪರ್ ಔಟ್ ಅಂತಾರೆ, ಆಮೇಲೆ ಎಲ್ಲ ಅದೇನು ಉಪಯೋಗ ಇಲ್ಲ ಅಂತಾರೆ, ಇಂಥ ಪೋಸ್ಟ್ಗಳು ಯಾರು ಪಾಸ್ ಆಗ್ತಾರೆ ಅಂತಾರೆ. ಆ್ಯಂಡ್ ನಿಮಗೆ ಬೇಕಾಗಿದ್ದು ಒಂದು ಪೋಸ್ಟ್ ತಾನೆ. ಹಂಗೆ ಯಾರು ನೆಗೆಟಿವ್ ಮಾತಾಡ್ತಾರೆ ಅವ್ರ ದೋಸ್ತಿ ಬಿಟ್ಟು ಬಿಡಿ ಫ್ರೆಂಡ್ಸ್. ಓಕೆ, ಭಾಳ ಒಳ್ಳೆಯದು, ನೀವು ಲೈಫ್ ಒಳಗೆ ಉದ್ಧಾರ ಆಗ್ತೀರಿ.
ಓಕೆ, ಅದನ್ನು ಬಿಟ್ಕೊಟ್ಟು ಬರೀ ಎಲ್ಲ ಆಗೋದಿಲ್ಲ, ಬರೀ ಸ್ಕ್ಯಾಮು ಎಲ್ಲ ಹಿಂಗೆ ಅಂದರೆ ಹೆಂಗೆ? ಎಸ್, ಅಫ್ಕೋರ್ಸ್ ಮಿಸ್ಟೇಕ್ಗಳಾಗ್ತವೆ. ರಾಜ್ಯಾದ್ಯಂತ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾದ್ರೆ ಮಿಸ್ಟೇಕ್ಗಳು ಆಗ್ತವೆ, ಆಗಬಾರ್ದು. ಐ ಡೋಂಟ್ ಸಪೋರ್ಟ್ ಫಾರ್ ಮಿಸ್ಟೇಕ್ಸ್, ಆಗಬಾರ್ದು. ಬಟ್ ಹಂಗಂಥೇಳಿ ಓದ್ತಿರುವಂಥ ಹುಡುಗರದು ಕೂಡ ಮೂಡ್ ಹಾಳು ಮಾಡಬಾರ್ದು. ಸೊ ಅದಕ್ಕೆ ಹೇಳ್ತಾ ಇರೋದು ನಾನು. 21 ಪೋಸ್ಟ್ ಇದೆ, ನಿಮಗೆ ಬೇಕಾಗಿದ್ದು ಒಂದು ಪೋಸ್ಟು. ಯು ಫೈಟ್ ಫಾರ್ ಯುವರ್ ರೈಟ್ಸ್, ದ್ಯಾಟ್ಸ್ ಇಟ್. ಏನು ಮಾಡ್ತಿರಲ್ಲ ಅಂದರೆ, ಓಕೆ, ಸೊ ಸುಮ್ಮನೆ ಕೂತು ಟೈಮ್ ವೇಸ್ಟ್ ಮಾಡಿ ನ್ಯೂ ಇಯರ್ ಅಂತೆ ಆ ಇಯರ್ ಅಂತೆ. ಅರೆ ಬಾಬಾ, ನಿಮ್ಮ ಬದುಕಿನೊಳಗೆ ನ್ಯೂ ಇಯರ್ ಬರಬೇಕು ಅಂದರೆ ಯಾವಾಗ ನೀವು ಇಂಡಿಪೆಂಡೆಂಟ್ ಜೀವನ ನಡೆಸ್ತೀರಿ, ಯಾವಾಗ ನೀವು ಅರ್ನ್ ಮಾಡೋಕ್ಕೆ ಶುರು ಮಾಡ್ತೀರಿ, ಯಾವಾಗ ನೀವು ಅಂದ್ಕೊಂಡಂಗೆ ಜೀವನ ಮಾಡ್ತೀರಿ, ಅದು ನಿಜವಾಗ ನ್ಯೂ ಇಯರು. ಅದು ಎಷ್ಟು ವರ್ಷ ಆದಮೇಲೆ ಸ್ಟಾರ್ಟ್ ಆಗುತ್ತೋ ನಿಮಗೆ ಗೊತ್ತಿರೋದಿಲ್ಲ, ನನಗೂ ಗೊತ್ತಿಲ್ಲ. ಬಟ್ ಅದು ಮಾತ್ರ ನಿಮಗೆ ನ್ಯೂ ಇಯರ್ ಗೈಸ್. ಆ್ಯಂಡ್ ಡೋಂಟ್ ಥಿಂಕ್ ಟೂ ಮಚ್. ಸೊ ಜಸ್ಟ್ ರೀಡ್ ದೀಸ್ ಥಿಂಗ್ಸ್ ವೆರಿ ಕೇರ್ಫುಲ್ಲಿ. ನೀವು ಇದನ್ನು ಕರೆಕ್ಟಾಗಿ ಓದಲಿಕ್ಕೆ ಟ್ರೈ ಮಾಡಿ, ಡೀಪಾಗಿ ಓದಿ. ನನಗೆ ಇನ್ನೂ 2 days ಟೈಮ್ ಸಿಗೋದಿಲ್ಲ. ಅದು ಆದಮೇಲೆ ಐ ಆಮ್ ಶ್ಯೂರ್ ಅಟ್ಲೀಸ್ಟ್ 2-3 ಆದರೂ ನಾನು ಇದ್ರ ಮೇಲೆ ವಿಡಿಯೋನ ಮಾಡ್ತೀನಿ. ಮೋರ್ ದೆನ್ ದಟ್ ಐ ಡೋಂಟ್ ಪ್ರಾಮಿಸ್, ಬಟ್ ಅಷ್ಟಾದರೂ ಮಾಡ್ತೀನಿ. ಐ ಆಮ್ ಶ್ಯೂರ್, ಐ ಆಮ್ ಸೋ ಇಂಟ್ರೆಸ್ಟೆಡ್ ಗೈಸ್, ಆ್ಯಂಡ್ ಐ ನೋ ದೀಸ್ ಥಿಂಗ್ಸ್ ವೆರಿ ವೆಲ್. ಐ ಆಮ್ ಟೆಲ್ಲಿಂಗ್ ಯು. ಸೊ ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನಂತೂ ರೆಡಿ ಇದ್ದೀನಿ. ಸೊ ಈ ಥರ ನೀವು ಇದನ್ನು ಓದ್ರಿ. ಪುಸ್ತಕ ಬೇಕು ಅಂದರೆ ತೊಗೊಳ್ರಿ, ಇಲ್ಲ ಇನ್ಸ್ಪಿರೋದು ತೊಗೊಂಡು ಓದ್ರಿ. ಸುಮ್ಮನೆ ಎಲ್ಲೆಲ್ಲೂ ಹೋಗಿಸಿಂದ ಯಾರ್ಯಾರಿಗೂ ದುಡ್ಡು ಕೊಡಬೇಡ್ರಿ. ಓಕೆ, ಸೊ ಯಾರು ಆಥರ್ ಇದ್ದಾರೆ, ಅದು ಯಾರು ಬೇಕಾದವ್ರು ಇರಲಿ, ಅವ್ರಿಗೆ ದುಡ್ಡು ಹೋಗುತ್ತೆ ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಿಕಾಸ್ ಅವ್ರು ಕಷ್ಟಪಟ್ಟು ಅದನ್ನೆಲ್ಲ ಮಾಡಿರ್ತಾರೆ. ಅವ್ರಿಗೆ ಹೋಗಲಿ ಫ್ರೆಂಡ್ಸ್. ನೀವು ಕೂಡ ಅಂಥವ್ರಿಗೆ ಕೊಡ್ರಿ. ಬಟ್ ಉಳ್ಕಿದವ್ರಿಗೆಲ್ಲ ಎಂಟರ್ಟೈನ್ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಅದು ಇಟ್ ಬಿಕಮ್ ಎ ಬಿಸ್ನೆಸ್ ನಾವು. ಬಟ್ ಐ ಹೋಪ್ ಅದು ಆ ಥರ ಬಿಸ್ನೆಸ್ ಆಗಬಾರ್ದು. ಓಕೆ, ಜ್ಞಾನನ ಅಷ್ಟು ಈಸಿಯಾಗಿ ಯಾರೂ ಹಂಚೋದಿಲ್ಲ ಫ್ರೆಂಡ್ಸ್. ಆ್ಯಂಡ್ ಹಂಚ್ತಿದ್ದಾರೆ ಅಂದರೆ ಸೊ ಅದಕ್ಕೆ ಉಪಯೋಗ ಆಗಲಿ ಅವ್ರಿಗೆ. ಬಟ್ ಮೇಕ್ ಶ್ಯೂರ್ ದ್ಯಾಟ್ ನೀವು ಈ ಥರ ನಿಮ್ಮ ಪ್ರಿಪ್ರೇಷನನ್ನು ಮಾಡಿದರೆ ದ್ಯಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಓಕೆ, ಸೊ ನಾಳೆ ನಾಡಿದ್ದು ಮತ್ತೆ ನಾನು ಒಂದೊಂದಾದರೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ ಹಿಂದುಳಿದ ವರ್ಗಗಳ ಯೋಜನೆಗಳನ್ನ ಸಪ್ರೇಟಾಗಿ ಮಾಡ್ತೀನಿ. ಯೋಜನೆಗಳು ಕರ್ನಾಟಕ ಸರ್ಕಾರದ ಯೋಜನೆಗಳನ್ನ ಆಲ್ರೆಡಿ ಮಾಡಿದ್ದೀನಿ ನಾನು. ಭಾರತ ಸರ್ಕಾರದ ಇಂಪಾರ್ಟೆಂಟ್ ಯೋಜನೆಗಳನ್ನ ಆಲ್ರೆಡಿ ಮಾಡಿದ್ದೀನಿ. ಪೋರ್ಟಲ್ಗಳನ್ನು ವಿಡಿಯೋ ಮಾಡಿದ್ದೀನಿ. ಯು ಪ್ಲೀಸ್ ವಾಚ್ ಆಲ್ ದೋಸ್ ಥಿಂಗ್ಸ್. ದೇ ಆರ್ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ಇವನ್ ಕರೆಂಟ್ ಅಫೇರ್ಸ್ 1, 2, 4 ವಿಡಿಯೋ ಏನು ಮಾಡಿದ್ದೀನಿ, ದೇ ಆರ್ ಹೆಲ್ಪ್ಫುಲ್ ಫಾರ್ ಯು ಪೀಪಲ್. ನನಗೆ ಸಮಯ ಸಿಗದೇ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಐ ವಿಲ್ ಟ್ರೈ ಗೈಸ್. ಈ ವಾರ ನನಗೆ ಸಮಯ ಸಿಗುತ್ತೆ, 2-3 ದಿನ. ಐ ವಿಲ್ ಡೂ ಕಂಪ್ಲೀಟಾಗಿ ನಾನು ವಿಡಿಯೋಗಳನ್ನ ಮಾಡಲಿಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ದಿಸ್ ಕ್ರೆಡಿಟ್ ಗೋಸ್ ಟು ಮೆನಿ ಆಫ್ ಯು. ಈ ವಿಡಿಯೋನ ಮಾಡಲಿಕ್ಕೆ ನೀವೇ ಮೂಲ ಕಾರಣ ಫ್ರೆಂಡ್ಸ್. ನನಗೆ ಭಾಳ ದಿನದಿಂದ ಕಮೆಂಟ್ ಹಾಕಿದ್ದೀರಾ, ಮೆಸೇಜ್ ಹಾಕಿದ್ದೀರಾ, ಸರ್ ಪ್ಲೀಸ್ ಡೂ ದ ವಿಡಿಯೋ ಆನ್ ಗ್ರೂಪ್ ಬಿ ಎಕ್ಸಾಮ್. ಓಕೆ, 19th ನಿಮಗೆ ಜಿ ಕೆ ಪೇಪರ್ ಇದೆ, ಎಲ್ಲರಿಗೂ ಸೇಮ್. ಅದು ಆದಮೇಲೆ 25th ಸ್ಪೆಸಿಫಿಕ್ ಪೇಪರ್ ಇದೆ. ಗೆಟ್ ರೆಡಿ ಫಾರ್ ದ್ಯಾಟ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಹಾಗೆ ಮಾಡಿದ್ದಕ್ಕಾಗಿ. ನಿಮಗೆಲ್ಲರಿಗೂ ಕೂಡ ನಾನು ಯಾವತ್ತೂ ಚಿರಋಣಿ ಇರ್ತೀನಿ. ಆ್ಯಂಡ್ ಹೊಸ ವರ್ಷ ಇದೆ, ನೀವು ಕಂಡಂಥ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ನನ್ನ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ನಾವು ಹಾರೈಸ್ತೀವಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್. ಅದನ್ನು ನೋಡಿದ್ದಕ್ಕೆ ಆ್ಯಂಡ್ ಅದನ್ನು ಫಾಲೋ ಮಾಡ್ತಾ ಇರೋದಕ್ಕೆ ನಾನು ಯಾವತ್ತೂ ಕೂಡ ನಿಮಗೆ ಆಭಾರಿಯಾಗಿರ್ತೀನಿ. ಎಸ್, ಕಮಿಂಗ್ ಡೇಸ್ ಒಳಗೆ ನಾನು ಜಾಸ್ತಿ ವಿಡಿಯೋನ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.